ರಾಜ್ಯ ದೇಶ ಹಾಗೆ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ನಿತ್ಯ ಟೋಲ್ಗಳಲ್ಲಿ ಓಡಾಡುವಂತ ವಾಹನಗಳ ಮಾಲೀಕರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನು ನೀಡಿದೆ. ಆಗಸ್ಟ್ 15ರಿಂದ ವಾರ್ಷಿಕ ಪಾಸ್ ನೀಡೋದಕ್ಕೆ ನಿರ್ಧರಿಸಲಾಗಿದೆ. 3,000 ರೂಪಾಯಿ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಅನ್ನ ಪಡೆದ್ರೆ 200 ಟ್ರಿಪ್ಗಳಿಗೆ ಅಥವಾ 1 ವರ್ಷ ಪಾಸ್ ತೋರಿಸಿ ಓಡಾಡಬಹುದಾಗಿದೆ. ಎರಡರಲ್ಲಿ ಯಾವ್ದು ಬೇಗ ಮೊದಲು ಪೂರ್ಣಗೊಳ್ಳುತ್ತೋ ಅದು ಅನ್ವಯ ಆಗುತ್ತೆ. ಆದರೆ ಇದು ಕಮರ್ಷಿಯಲ್ ವಾಹನಗಳಿಗೆ ಅನ್ವಯಿಸಲ್ಲ. ಸ್ವಂತ ಕಾರು, ಜೀಪ್, ವ್ಯಾನ್ ಮತ್ತು ವಾಣಿಜ್ಯೇತರ ವಾಹನಗಳಿಗೆ ಇದು ಅನ್ವಯಿಸುತ್ತೆ ಅಂತ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಪವಾಡ ಸದೃಶವಾಗಿ ಪಾರಾಗಿದ್ದಂಥ ರಮೇಶ್ ವಿಶ್ವಾಸ್ ಕುಮಾರ್ ಚೇತರಿಸಿಕೊಂಡಿದ್ದಾರೆ. ಇವತ್ತು ನೋವಿನಲ್ಲೇ ತಮ್ಮ ಸಹೋದರ ಅಜಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಮುಖಕ್ಕೆ ಬ್ಯಾಂಡೇಜ್ ಹಾಕಿಕೊಂಡೇ ಸಹೋದರನಿಗೆ ಹೆಗಲು ಕೊಟ್ಟಿದ್ದಾರೆ. ಕಣ್ಣೀರು ಹಾಕುತ್ತಾ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. 3 ರಾಷ್ಟ್ರಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಕ್ರೊಯೇಷಿಯಾಗೆ ಬಂದಿಳಿದಿದ್ದಾರೆ. ಕ್ರೊಯೇಷಿಯಾಗೆ ಆಗಮಿಸಿದ ಮೋದಿ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಕ್ರೊಯೇಷಿಯಾ ಪ್ರಧಾನಿ ಆಂಡ್ರೇಸ್ ಪ್ಲೆಂಕೋವಿಕ್ ಸ್ವಾಗತವನ್ನು ಕೋರಿದ್ದಾರೆ. ಅನಿವಾಸಿ ಭಾರತೀಯರು ಕೂಡ ಮೋದಿಯನ್ನ ಬರಮಾಡಿಕೊಂಡಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಇವತ್ತು ಕೇರಳದ ಕೊಟ್ಟಿಯೂರು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ವರ್ಷದಲ್ಲಿ 27 ದಿನ ಮಾತ್ರ ಓಪನ್ ಆಗುವ ಈ ವಿಶೇಷ ಶಿವನ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಸನ್ನಿಧಿಯಲ್ಲಿ ಶಿವನೇ ಬಂದು ತಪಸ್ಸು ಮಾಡಿರುವ ಬಗ್ಗೆ ಪ್ರತೀತಿ ಇದೆ. ಇಂಥ ದೇಗುಲಕ್ಕೆ ಕುಟುಂಬಸ್ಥರ ಜೊತೆಗೆ ತೆರಳಿದ್ದ ದರ್ಶನ್ ಕಷ್ಟಗಳ ಪರಿಹಾರಕ್ಕಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸಿನಿಮಾ ಪ್ರಚಾರಕ್ಕೆ ಬರಲಿಲ್ಲ ಅಂತ ನಟಿ ರಚಿತಾ ರಾಮ್ ವಿರುದ್ಧ ಸಂಜು ವೆಡ್ಸ್ ಗೀತಾ ಚಿತ್ರದ ನಿರ್ದೇಶಕ ನಾಕ್ಷೇಕರ್ ದೂರನ್ನ ನೀಡಿದ್ದಾರೆ. 45 ದಿನಗಳಿಂದ ರಚಿತಾ ಅವರನ್ನು ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆದರೆ ರಚಿತಾ ಅಗೌರವವನ್ನು ತೋರಿದ್ದಾರೆ ಅಂತ ಆರೋಪಿಸಿರುವ ನಾಕ್ಷೇಕರ್ ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ. ಇದಕ್ಕೆ ರಚಿತಾ ಅಭಿಮಾನಿಗಳು ಕೌಂಟರ್ ಕೊಟ್ಟಿದ್ದು, ರಚಿತಾ ರಾಮ್ ಪ್ರಮೋಷನ್ ಮಾಡಿರುವ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಉಪ್ಪಿ ರೂಪಿ ಚಿತ್ರಕ್ಕೂ ಕೂಡ ಅಡ್ವಾನ್ಸ್ ಪಡೆದು ವಾಪಸ್ ಕೊಟ್ಟಿಲ್ಲ ಅಂತ ನಿರ್ಮಾಪಕರು ದೂರನ್ನ ಕೊಟ್ಟಿದ್ದರು. ಆದರೆ ಈ ಸಮಸ್ಯೆ ಬಗೆಹರಿದಿದೆ ಅಂತ ರಚಿತಾ ರಾಮ್ ಆಪ್ತ ಮೂಲಗಳು ತಿಳಿಸಿದರು.